ವೆಲ್ಕಮ್ ಬ್ಯಾಕ್. ರೈತ ಸಂಘಟನೆ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆಯಲ್ಲಿ ಬಳ್ಳಾರಿ ಸಕ್ಕರೆ ಕಾರ್ಖಾನೆ ಉಪಾಧ್ಯಕ್ಷನ ವಿರುದ್ಧ ಆಕ್ರೋಶ ವ್ಯಕ್ತ ಆಗಿದೆ. ಬ್ರೇಕಿಂಗ್ ನ್ಯೂಸ್. ಬಳ್ಳಾರಿ ಸಕ್ಕರೆ ಕಾರ್ಖಾನೆ ಉಪಾಧ್ಯಕ್ಷನ ವಿರುದ್ಧ ಇದೀಗ ಚಾಮರಾಜನಗರ ಡಿಸಿ ಕಚೇರಿಯಲ್ಲಿ ರೈತ ಸಂಘದವರು ಪ್ರತಿಭಟನೆ ಮಾಡುತ್ತಿದ್ದಾರೆ. 2020 ಸೆಪ್ಟೆಂಬರ್ನಲ್ಲಿ ಡಿಸಿ ಸಭೆಯಲ್ಲಿ ವಿವಾದಾತ್ಮಕ ಮಾತಾಡಿದರು. ಕಾರ್ಖಾನೆ ಅನ್ಯಾಯಗಳ ಬಗ್ಗೆ ಆರೋಪ ಮಾಡಿದ್ರು ರೈತ ಸಂಘದವರು. ಈ ವೇಳೆ ಸ್ಪಷ್ಟೀಕರಣ ನೀಡುವಾಗ ಉದ್ದಟದ ಹೇಳಿಕೆ ಕೊಟ್ಟಿದ್ರು. ಆರೋಪಗಳಲ್ಲಿ ರೈತರ ಹಿತಾಸಕ್ತಿ ಇಲ್ಲ, ಸಾಮಾನ್ಯ ರೈತರು ಕಾರ್ಖಾನೆಗೆ ದೂರು ಕೊಟ್ಟಿಲ್ಲ, ರೈತ ಸಂಘ ಮುಖಂಡರ ಸ್ವಲಾಭಕ್ಕೋಸ್ಕರ ಆರೋಪಿಸಿದ್ದರು, ಸ್ವಾರ್ಥಕ್ಕಾಗಿ ರೈತ ಮುಖಂಡ ಹೋರಾಟ ಅಂದಿದ್ರು ಶರವಣನ್. ಚಳವಳಿ ಜೀವಂತ ಇಡೋದಕ್ಕೆ ಆರೋಪ ಮಾಡ್ತಿದ್ದಾರೆ ಎನ್ನುವ ಕಿಡಿಕಾರಿದ್ರು. ಸಕ್ಕರೆ ಕಾರ್ಖಾನೆ ಉಪಾಧ್ಯಕ್ಷ ಶರವಣನ್ ಗಡೀಪಾರಿಗೆ ಈಗ ಆಗ್ರಹಿಸ್ತಾ ಇದ್ದಾರೆ ಡಿಸಿ ಕಚೇರಿಯಲ್ಲಿ ರೈತ ಸಂಘದವರು. ಸ್ವಾರ್ಥಕ್ಕೋಸ್ಕರ ರೈತ ಮುಖಂಡ ಹೋರಾಟ ಅಂದಿದ್ರು ಶರವಣನ್. ಇದೀಗ ಅವ್ರನ್ನ ಗಡೀಪಾರು ಮಾಡಬೇಕು ಅಂತ ರೈತ ಸಂಘದವರೆಲ್ಲ ಡಿಸಿ ಕಚೇರಿ ಬಲಭಾಗದಲ್ಲಿ ನೋಡ್ತಾ ಇದೆ. ಡಿಸಿ ಡಾಕ್ಟರ್ ರವಿ ಅವರಲ್ಲೇ ಇದ್ದಾರೆ. ರೈತ ಸಂಘದವರು ಅಲ್ಲಿ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಶರವಣನ್ ಗಡೀಪಾರು ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಬಳ್ಳಾರಿ ಸಕ್ಕರೆ ಕಾರ್ಖಾನೆ ಉಪಾಧ್ಯಕ್ಷರ ವಿರುದ್ಧ ಕಿಡಿಕಾರ್ತಿದ್ದಾರೆ ಎಲ್ಲ ರೈತರು. ರಾಗಿ ಬೆಳೆಯಲ್ಲ, ನೀವು ಇಷ್ಟಿನ ಗಂಟ ಹರಿದ್ರೆಲ್ಲ ಏನ್ ಮಾಡಿದ್ರಿ, ಅವನ ಏನ್ ಮಾಡಕ್ಕಾಯ್ತು? ಅದಕ್ಕೆ ನಾನು ನೋಡಪ್ಪ ಹರಿಯೋದಲ್ಲ ಮಾಡೋದಲ್ಲ, ಇದು ಬರೆಯೋದಿರೋದು. ತಂದೆ ತಾಯಿ ಪ್ರಶ್ನೆ ಏನದ, ಅಪ್ಪನ ಪ್ರಶ್ನೆ ಏನದ, ಆ ಪ್ರಶ್ನೆ ಬಂದಿರ್ತೀವಿ. ದಯಮಾಡಿ ನೀವು ನಮ್ಮ ಜೊತೆ ಸಹಕಾರ ಕೊಡಿ, ನಾನು ರಿವ್ಯೂ ಮಾಡ್ತೀನಿ. ನಾಳೆ ನೀವೇನು ಪ್ರಚಾರ ಮಾಡ್ತಿದ್ದೀರಿ ಅದಕ್ಕೆ ನಾವು ಜೊತೆಲಿರ್ತೀವಿ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ನಂದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ನಂದೀಶ್. ಗುಡ್ ಮಾರ್ನಿಂಗ್ ಹರೀಶ್. ಏನಾಯ್ತು? ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಸಭೆ ಕರೆದು ಚಾಮರಾಜನಗರ ಜಿಲ್ಲೆ ಕಬ್ಬು ಬೆಳೆಗಾರರ ಸಮಸ್ಯೆ ಬಗೆಹರಿಸೋದಕ್ಕೋಸ್ಕರ ಡಿಸಿ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರರು ಮತ್ತು ಇವರು ಕಾರ್ಖಾನೆ ಮಾಲೀಕರು ಸಭೆ ಕರೆದಿದ್ರು. ಆ ಸಭೆಯಲ್ಲಿ ಸಾಕಷ್ಟು ಆರೋಪಗಳನ್ನ ರೈತರು ಮಾಡಿದ್ರು. ಒಂದು ದ್ವಿಪಕ್ಷೀಯ ಒಪ್ಪಂದವನ್ನ ಉಲ್ಲಂಘಿಸಿದೆ ಸಕ್ಕರೆ ಕಾರ್ಖಾನೆ, ತೂಕ ಸರಿ ಇಲ್ಲ, ಪೇಮೆಂಟ್ ಸರಿ ಇಲ್ಲ, ಬೇರೆ ಬೇರೆ ಮತ್ತೆ 16 ತಿಂಗಳು ಕರೀತಾರೆ, ಇದರಿಂದ ನಮ್ಗೆ ಇಳುವರಿ ಕಡಿಮೆ ಆಗುತ್ತೆ, ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಮಾಡಿ ತೀವ್ರ ತಗೊಂಡಿದ್ರು. ಅದು ಪ್ರೊಸೀಡಿಂಗ್ಸ್ ಆಗಿತ್ತು. ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ಅವ್ರು, ಯಾರು ಕಾರ್ಖಾನೆಯವರು, ಕಾರ್ಖಾನೆ ಮಾಲೀಕರು. ಈಗ ರೈಟಿಂಗ್ ಅಲ್ಲಿ ಒಂದು ಉತ್ತರ ಕೊಟ್ಟಿದ್ದಾರೆ ಡಿಸಿಗೆ. ಏನಂತ ಮಾಡಿರೋ ಆರೋಪಗಳೆಲ್ಲ ಸುರುಳಿಲ್ಲ, ಅವರು ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ ಕೆಲವು ಮುಖಂಡಗಳು. ಮತ್ತೆ ಏನು ರೈತ ಸಂಘ ಒಂದು ಏನು ಚಳವಳಿ ಇದೆ ಅದನ್ನ ಜೀವಂತವಾಗಿಡೋಕ್ಕೋಸ್ಕರ ಇವರು ಸ್ವಲಾಭಕ್ಕೋಸ್ಕರ ಮಾಡ್ತಾ ಇದಾರೆ ಹೊರತು ಯಾವ ಸಾಮಾನ್ಯ ರೈತರು ಸಹ ನಮ್ಗೆ ದೂರು ಕೊಟ್ಟಿಲ್ಲ. ಇದೇನಿದು ನಂದೀಶ್, 1 ವರ್ಷದಿಂದ ನಡೀತಿರೋ ಹೋರಾಟನ ಇದು? ಇಲ್ಲ ಇಲ್ಲ ಇಲ್ಲ, 1 ವರ್ಷ, ಕಳೆದ 3 ತಿಂಗಳಿಂದ ನಡೆದಿತ್ತು ಮೀಟಿಂಗ್. ಕಳೆದ 1 ತಿಂಗಳ ಹಿಂದೆ ಈ ತರ ಒಂದು ಉತ್ತರ ಕೊಟ್ಟಿದ್ರು. ಕಳೆದ ತಿಂಗಳನ್ನು ಸಹ ಒಂದು ಧರಣಿ ಮಾಡಿದ್ರು ರೈತರು. ಅವನ್ನ ಗಡಿಪಾರು ಮಾಡ್ಬೇಕು, ಯಾರು ಉಪಾಧ್ಯಕ್ಷ ಇದನ್ನ ಚಾಮರಾಜನಗರ ಜಿಲ್ಲೆಯಿಂದ ಆತರನ್ನ ಗಡಿಪಾರು ಮಾಡ್ಬೇಕು, ಯಾವ್ದೇ ಕಾರಣಕ್ಕೂ ನಮ್ಗೆ ಇಲ್ಲಿ ಡಿಸಿ ಈಗ ಮತ್ತೆ ಕಾರ್ಖಾನೆ ಹಿರಿಯ ಅಧಿಕಾರಿಗಳನ್ನ ಕರೆಸಿ ಮಾತಾಡ್ತೀವಿ, ಅವ್ರ ಜೊತೆ ಮಾತುಕತೆ ಮಾಡಿ ಅವ್ರನ್ನ ಇಲ್ಲಿಂದ ವರ್ಗಾವಣೆ ಮಾಡಕ್ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ.